ಎಲ್ಲರಿಗೂ ನನ್ನ ನಮಸ್ಕಾರ. ಯುಗೋದಿಯ ಭವಿಷ್ಯವಾಣಿ ಇವತ್ತಿಂದ ನಡೆಯುವುದು. ಎಲ್ಲರಿಗೂ ನಿಮಗೆ ಶುಭವಾಗಲಿ, ಸಂತೋಷವಾಗಲಿ, ಒಳ್ಳೆಯ ಕಷ್ಟಗಳನ್ನು ಪರಿಹಾರ ಆಗಲಿ ಅಂತ ಪ್ರಾರ್ಥನಿಸುತ್ತಿದ್ದೇವೆ. ನಾವು ಈ ಬಾರಿ ಮಳೆ ತುಂಬ ಹೊಯ್ದು ಹೋಗ್ತದೆ. ನದಿಯ ತೀರದ ಜನರಿಗೆ ಗುಡ್ಡ ಬೆಟ್ಟ ಹತ್ತುವಂಥ ಪರಿಸ್ಥಿತಿ ಇದೆ. ಇದು ಯಾತಕ್ಕೆ ಈ ಮಳೆ ಅಂದರೆ, ಮೋಡ ಕಂಪ್ಲೀಟ್ ಯುದ್ಧದ ಮೂಲದಿಂದಲೇ ಈ ಮಳೆ ಅಲಂಕಾರ ಜಾಸ್ತಿ ಆಗ್ತದೆ. ಈ ರಾಜಕೀಯ ವಿಷಯದಲ್ಲಿ ಒಂದು ಗೌರ್ಮೆಂಟ್ ಬಿದ್ದು ಹೋಗ್ತದೆ. ಇಷ್ಟೇ ಹೇಳಿದೆ, ಇದು ವಿಶ್ವದಲ್ಲಿ ಭಾರತ ದೇಶದಲ್ಲಿ ಎಲ್ಲ ಆಗ್ತದೆಯೋ ಗೊತ್ತಿಲ್ಲ. ಈ ವಿಷಯ ಮುಂದಿನ ಉತ್ತರ ನಾನು ಕೊಡಲಿಲ್ಲ. ರಾಜಕೀಯ ವ್ಯಕ್ತಿ ಒಳಗೆ ಮಾತಿನಲ್ಲಿ ವ್ಯತ್ಯಾಸ ಆಗಿ ಮನೆ ಬಂದು ನುಗ್ಗಿ ಹೊಡುವಂಥ ವ್ಯಕ್ತಿ ಇದ್ದಾರೆ. ನೋಡಿ, ಮಾತಿನಲ್ಲಿ ವ್ಯತ್ಯಾಸ ಆದರೆ ಮಾನವರು ನುಗ್ಗುತ್ತಾರೆ. ನಿಮ್ಮ ಮಾತಿನಲ್ಲಿ ನಿಗಡ ಇರಲಿ, ವಿಶೇಷವಾಗಿರಲಿ. ದೇಶದ ಯುದ್ಧ ಮುಂದಕ್ಕೆ 28ರಲ್ಲಿ ತನಕ ದೇಶದ ಯುದ್ಧ ನಡೀತದೆ. ಸಮಸ್ಯೆ ಯುದ್ಧದಿಂದಲೇ ದೊಡ್ಡ ಸಮಸ್ಯೆ ಎದುರಾಗುತ್ತದೆ. ಆದರೆ ಒಂದು ಕಡೆ ಯುದ್ಧ ಆದರೆ ನಿತ್ಯ ಮತ್ತು ಯುದ್ಧ ಆಗ್ತದೆ. ಹೀಗೆ ಈ ಥರ ಬರಗಾಲದ ಸೃಷ್ಟಿ ಆಗ್ತದೆ. ದೇಶದಲ್ಲಿ, ವಿಶ್ವದಲ್ಲಿ 50 ವರ್ಷದ ಹಿಂದಕ್ಕೆ ಹೋಗ್ತಿದ್ದೀವಿ. ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಹಿಂದಕ್ಕೆ ಹೋಗ್ತಿದ್ದೇವೆ. ಇದಕ್ಕೆಲ್ಲ ಅನುವಾದ ಕಾರಣ, ಭೂಮಿ ತನ್ನ ಶಕ್ತಿ ಕಳೆದುಕೊಂಡಿದೆ. ದೇವರು ಎಂಬ ದೇವರಿಗೆ, ಪ್ರತಿಯೊಂದು ದೇವರಿಗೆ ವಿಗ್ರಹ ಕಲೆಗಳು ಸೃಷ್ಟಿ ಇಲ್ಲ, ಹೋಗಿದೆ. ಈಗ ನಮ್ಮನ್ನು ರಕ್ಷಣೆ ಮಾಡಬೇಕಾದರೆ ಆಂಜನೇಯ ಒಬ್ಬನೇ ಕೈಯಲ್ಲಿ ಈ ಯುದ್ಧ, ಈ ಭೂಮಿಯಲ್ಲಿ ಅನಾಥವಾದ ಯುದ್ಧಗಳನ್ನು ನಿಲ್ಲಿಸುವ ಶಕ್ತಿ ಇದೆ. ಇದಕ್ಕೆ ನೀವು ಪರಿಹಾರ ಎಂಬುದು ಒಂದು ಇಟ್ಟಿದ್ದೀನಿ. ನಾನು ಇಷ್ಟು ವರ್ಷ ಯಾವ ಪರಿಹಾರಕ್ಕೆ ಇಡಲಿಲ್ಲ. ಹೀಗೆ ಹಿಂದೂ ಆಗಲಿ, ಮುಸಲ್ಮಾನರಲ್ಲಿ ಜಾತಿ ಧರ್ಮ ಎಲ್ಲ ಬಿಟ್ಟು ಗುಡ್ಡ ಬೆಟ್ಟ ನದಿ ತೀರದಲ್ಲಿ ನೀವು ಎಲ್ಲೇ ಕೂತು ರಾಮನ ಆರಾಧನೆ ಮಾಡ್ತೀರೋ, ಇಡೀ ವಿಶ್ವದಲ್ಲಿ, ವಿಶ್ವದಲ್ಲೇ ನೀವು ಮಾಡಿದರೂ ಮತ್ತು ಒಳ್ಳೆಯದು. ಭಾರತದಲ್ಲಾದರೆ ಅಷ್ಟೇನು ದೊಡ್ಡ ಮತದಾನ ಅಲ್ಲ. ಆದರೂ 22 ದಿನದ ಒಳಗೆ, ನಾನು ಭವಿಷ್ಯ ನೋಡಿದ 22 ದಿವಸದೊಳಗೆ ಯುದ್ಧ ನಿಂತು ಮತ್ತು ಯುದ್ಧ ಚಾಲಾಗಬಹುದು. ಇವತ್ತು ದೇಶದಲ್ಲಿ ನಾವು ಕೈಲಾಸದ ದೇವಗುರುಗಳಿಗೆ ನಾವು ತಿಳಿಸ್ತಿದ್ದೇವೆ. ಇವತ್ತು ನಾನು ಒಬ್ಬ ವ್ಯಕ್ತಿಗೆ ನಾನು ಮಾತು ಕೊಟ್ಟಿದ್ದೆ, ನಿನ್ನ ಕುರ್ಚಿ ಬಿದ್ದು ಹೋಗ್ತದಂತಾದರೆ ಇಡೀ ಸರ್ಕಾರನ ಅಲ್ಲೋಲ ಕಲ್ಲೋಲ ಮಾಡಿದ್ದೀನಿ. ಇವತ್ತು ನಮ್ಮ ಮಾತು ಮುಕ್ತಿಯಾಗಿದೆ. ಮಹಾಶಿವರಾತ್ರಿ ದಿನ ಮಾತು ಮುಕ್ತಿಯಾಗಿದೆ. ಇವತ್ತು ದೇಶದಲ್ಲಿ ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ಕಾಲ ಇದು ಸ್ವತಃ ಕಾಲ ಅಲ್ಲ, ಕೈಲಾಸದ ಪಾರ್ವತಮ್ಮ ಈ ಭೂಮಿಗೆ ಬಂದಿದ್ದು. ಇನ್ನು 3 ವರ್ಷದಲ್ಲಿ ಸತ್ಯ ತಂದು ಒಪ್ಪಿಸಬೇಕಾದದ್ದು. ನೀವು ನಾಳೆ ಬೆಳಗಿನ ಸತ್ಯ ತಂದರೆ ಇದು ಅನುಮತಲ್ಲ, ನಿಲ್ತದೆ. ಸಿಡಿಲು ಗುಂಡಿನಿಂದ ಅಪಾಯ ಜಾಸ್ತಿ ಇದೆ. ಜನರ ರಕ್ತಪಾನ ಜಾಸ್ತಿ ಇದೆ. ಇದು ನಾವು ಹೇಳಬೇಕಂತೇಳಿ ಈಗ ನಿಮ್ಮ ಕಣ್ಣೆದುರು ಮುಂದೆ ನೋಡ್ತಿದ್ದೆ. ರಕ್ತಪಾನ ಜಾಸ್ತಿ ಇದೆ. ಧರ್ಮ ಹಿಂದೂಗಳು ಅಂತ್ಯ, ಇದು ಮೊದಲೇ ನಾವು ಬಾಯ್ಬಿಟ್ಟು ಹೇಳಿದ್ದೇವೆ. ಆದರೆ ಯಾರು ಈ ಧರ್ಮ ಹಿಂದೂಗಳು ಯಾರು, ಧರ್ಮ ಹಿಂದೂಗಳು ಯಾರು? ಈಗ ಉತ್ತರ ಕೊಡಬೇಕಾದ್ರೆ ನಾವು ಮೊಬೈಲಲ್ಲಿ ಹಣದ ಬಲ ಇಲ್ಲ, ಜನರ ಬಲ ಕಮ್ಮಿ ಇದೆ. ಅದಕ್ಕಾಗಿ ಇದ್ರ ಉತ್ತರ ನಾವು ಕೊಡೋಕ್ಕಾಗ್ತಿಲ್ಲ. ಮೇಘಪಾಠ ಅಲ್ಲಲ್ಲಿ ಆಗ್ತದೆ ಅಂತ ಹೇಳಲ್ಲ. ಮೇಘಪಾಠ ಭಾರತದಲ್ಲಿ ಮಸ್ತು ಟೈಮ್ದಲ್ಲಿ ಇದೆ, ಮಸ್ತು ಕಡೆಯಲ್ಲಿ ಆಗ್ತದೆ. ಈ ಭೂಕಂಪದ ವಿಷಯ ಹೋದರೆ, ಭೂಕಂಪ ಇನ್ನಷ್ಟು 1 ತಿಂಗಳ ನಂತರ
ಭೂಕಂಪದ ಅಲೆ ಇದೆ, ಜ್ವಾಲಾಮುಖಿ ಮತ್ತು ಇದೆ ಇಲ್ಲಿ. ಮುಂದೆ 2023ರಲ್ಲಿ ಒಂದು ಭವಿಷ್ಯ ನುಡಿದಿದೆ. ಪೆಟ್ರೋಲ್ 150 ಗಡಿ ದಾಟಿ ಹೋಗ್ತದೆ ಅಂತ ಹೇಳಿದೆ. ಅದು ಇದು ಮುಂದೆ ನಡೀತದೆ. ಇಲ್ಲಿ ಸೈಕಲ್ ಹೊಡಿತದೆ ಅಂತ ಹೇಳಿದರೆ ಸೈಕಲ್ ಹೊಡಿತದೆ. ಹಳೆ ವಿಡಿಯೋ ಬೇಕಾದ್ರೆ ಬೇರೆ ಕಡೆಯಿಂದ ತರಿಸ್ಬಿಡ್ಬೇಕಾಗ್ತದೆ. ಇರಲಿ. ಮತ್ತು ಮುಂದೆ ಅನೇಕ ಕಷ್ಟಗಳು ಮಾನವನ ಎದುರಿರ್ತದೆ. ಅನೇಕ ಕಷ್ಟಗಳು ಸಾಮಾನ್ಯವಾದಲ್ಲ. ಇದು ಕಣ್ಣೀರು. ಕೆಲವೊಂದು ವಿಷಯದಲ್ಲಿ ಈ ಭೂಮಿ ಉಳಿಸಬೇಕಾದ ಶಕ್ತಿ ಇರುವುದು ಆಂಜನೇಯ ಕೈಯಲ್ಲಿ. ನಿಮ್ಮ ಎಲ್ಲ ಕಾಪಾಡುವ ಶಕ್ತಿ ಆಂಜನೇಯ ಕೈಯಲ್ಲಿ. ಅದಕ್ಕೆ ಹೇಳ್ತಿದ್ದೀನಿ, ಗುಡ್ಡ ಬೆಟ್ಟ ನದಿ ತೀರ ಯಾವುದೂ ಕಾಣಬೇಡಿ. ಇಲ್ಲಿ ರಾಮನಾರಾಧನೆ ಮಾಡಿ ನೋಡಿ ಬಿಡಿ. ನೀವು ನೋಡಲಿ ಬಿಡಿ, ತಿಳಿಸಲಿ ಹೋಗಿ. ಈ ವಿಡಿಯೋ ಯಾವ ಪಬ್ಲಿಕ್ಕಿಗೆ ಸಿಗ್ತದೆಯೋ ನಿಮ್ಮ ಊರಲ್ಲಿ, ನಿಮ್ಮ ಚಾನಲಲ್ಲಿ ಎಲ್ಲಿ ಬೇಕಾದ್ರೆ ಹಾಕಿ ನೋಡಿ. ನಿಮ್ಮಿಂದ 4 ಜನರಿಗೆ ಒಳ್ಳೆಯದಾಗ್ತದೆ ಅಂತಾದರೆ ಒಳ್ಳೆ ಕೆಲಸ ಮಾಡಿ. ಯಾಕೆ ಈ ರಾಮನ ಹೆಸರಲ್ಲಿ ಅಷ್ಟು ಪವರ್ ಇದೆ. ರಾಮನ ಹೆಸರು ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿದ್ದು ಆಂಜನೇಯ ಬೇಕೇ ಬೇಕು. ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋದು ಸಾಕತ್ತಿರೋದು ಆಂಜನೇಯಗೆ. ಈಗ ಯಾಕೆ ಕೇಳಿದ್ರೆ ಎಲ್ಲ ದೇವತೆಗಳು ನಿದ್ರೆಗೆ ಜಾರಿದ್ದಾರೆ. ಪಂಚಭೂತಗಳು ಸಿಡಿಲು ಎದ್ದು ನಿಂತಿದೆ. ಅದರ ಸಲುವಾಗಿ ದಯವಿಟ್ಟು ರಾಮನ ಆರಾಧನೆಗೆ ಗುಡ್ಡ ಬೆಟ್ಟ ನದಿ ತೀರ ಎಲ್ಲೂ ಕಾಣಬೇಡಿ. ಮಾಡು ಪ್ರಯತ್ನ ಮಾಡಿ. ಊರೂರು ಒಕ್ಕಟ್ಟಾಗಿ, ಜಾತಿ ನೋಡಬೇಡಿ. ನಿಮ್ಮ ಸಮಸ್ಯೆ ಕಷ್ಟಗಳು ಆಂಜನೇಯ ಎದುರು ಮುಂದೆ ಪರಿಹಾರ ಇದೆ. ಪರಿಹಾರ ವಿಡಿಯೋ ಕೊಟ್ಟಿದ್ದೀನಿ. ನಾವು ಇವತ್ತು ಬಂದಿದ್ದ ತಪ್ಪಿಗೆ ಮಾತು ಮುಗಿಸ್ತಿದ್ದೀನಿ. ಇವತ್ತು ನಾವು ಬರೋರಲ್ಲ. ಯಾಕೆ ಬಂದಿದ್ದೀವಿ ಅಂದರೆ ಹುಡುಗ ಈ ಥರ ಗುಡ್ಡಿ ಮೇಲೆ ತಿರುಗಾಡ್ತಾ ಬಂದಾಗ ಇವತ್ತು ಭವಿಷ್ಯ ನುಡಿದಿದ್ದೀವಿ. ನಾವು ಇಲ್ಲಿ ಈ ಜಾಗದ ಆಸ್ತಿನೂ ಬಿಟ್ಟಿದ್ದೇವೆ. ಯಾಕೆ ನನಗೆ ಕೈಲಾಸ, ನನಗೆ ಸ್ವಂತ ಊರಿದೆ. ನಮಗೆ ಸ್ವಂತ ಊರು ಅಂದರೆ ಕೈಲಾಸ ನಮ್ಮದು ಸ್ವಂತ ಊರು. ಯಾವ ದೇಶ ಬೇಕಾದ್ರೂ ಹೋಗಲಿ, ಏನೇ ಬೇಕಾರಾಗಲಿ, ವಿಶ್ವ ಬೇಕಾದ್ರೆ ಆಗಲಿ, ಕೈಲಾಸ ಬೆಟ್ಟ ಏನೂ ಆಗಲ್ಲ. ಹಿಂದೂ ಕಂಡಿದ್ದೇವೆ, ಮುಂದೂ ಕಾಣ್ತಿದ್ದೀರ. ಯಾಕೆ ನಾವು ಮಾನವ ರಕ್ಷಣೆಗೆ ಬಂದು ಅಪಮಾನ ನಾವು ತಗೊಂಡಿದ್ದೇವೆ. ಅಪಕೀರ್ತಿ ನಮ್ಮಲ್ಲಿ ಬಂದಿದೆ. ಯಾಕೆ ನಾವು ಮಾಡಬೇಕಾದ ಕೆಲಸ ನಿಂತೋಗಿದೆ. ಅದಕ್ಕಾಗಿ ಇದು ನಾನು ಹೇಳೋ ಮನಸ್ಸಿಲ್ಲಾಗಿತ್ತು, ಆದರೆ ಹೇಳಿದ್ದೀನಿ. ದಯವಿಟ್ಟು ನಿಮ್ಮ ಮುಂದೆ ನೀವು ನಡ್ಕೊಳ್ಳೋದಿದ್ರೆ ನಡ್ಕೊಳ್ಳಿ, ಮಾಡೋದಾರೆ ಮಾಡಲೇ ಇರ್ರಿ. ನಿಮ್ಮ ಇಷ್ಟವಿದ್ದರೆ ಮಾಡಿ, ಇಷ್ಟ ಬೇಡ. ನಾವು ಒತ್ತಾಯ ಮಾಡಲ್ಲ. ನಾವು ಹಿಂದಕ್ಕೆ ಹೋಗ್ತಿದ್ವಿ.